ಕಾಕ್ರೋಚ್ ಪಾರ್ಟಿಯ ಈ ವಿಚಾರಗಳು ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಪಕ್ಷದ ವಾದ ಏನು, ಆಡಳಿತ ಪಕ್ಷ ಹೇಳೋದೇನು, ಇಲ್ಲಿಯವರೆಗೂ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವಿಪಕ್ಷ ಹೇಳ್ತಾ ಇರೋದೇನಂತಂದ್ರೆ, ಕಳೆದ 10 ವರ್ಷಗಳಲ್ಲಿ 152 ಪೇಪರ್ಗಳು ಲೀಕ್ ಆಗಿದೆ, ಏನ್ ಮಾಡ್ತಾ ಇದೆ ನಿಮ್ಮ ಸರ್ಕಾರ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಆಡಳಿತ ಪಕ್ಷದವರು ಉತ್ತರ ಏನ್ ಗೊತ್ತಾ? ಪೇಪರ್ ಲೀಕ್ ಆಗಿರೋರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೋತಾ ಇದೀವಿ ನಿರ್ದಾಕ್ಷಿಣ್ಯವಾಗಿ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಸಹಿಸೋದಿಲ್ಲ, ವಿದ್ಯಾರ್ಥಿಗಳ ಹಿತಕ್ಕಾಗಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಪಕ್ಷಕ್ಕೆ ಅಟ್ ದ ಸೇಮ್ ಟೈಮ್ ಮಾಡ್ತಾ ಇರೋ ಪ್ರಶ್ನೆ ಏನ್ ಗೊತ್ತಾ? ಆಡಳಿತ ಪಕ್ಷದವರು, ವಿಪಕ್ಷ ಆಡಳಿತದ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಇದೆಯೋ ಅಥವಾ ಇತ್ತೋ ಅಲ್ಲಿ ಪೇಪರ್ ಲೀಕ್ ಆಯ್ತು, ಏನ್ ಕ್ರಮ ತಗೊಂಡ್ರಿ ನೀವು ಅನ್ನುವಂತ ಪ್ರಶ್ನೆ. ಉದಾಹರಣೆಗೆ ರಾಜಸ್ಥಾನದಲ್ಲಿ ರೀಟ್ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಸಮಸ್ಯೆ ಆಯಿತು, ದೊಡ್ಡ ಅವಾಂತರಗಳಾಯಿತು. ಯಾರ ವಿರುದ್ಧ ಈ ಕ್ಷಣದವರೆಗೂ ಕ್ರಮ ತಗೊಂಡಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ. ಹೀಗೆ ಹಲವು ಉದಾಹರಣೆಗಳಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮುಂದುವರೆದ ಭಾಗವಾಗಿ ವಿಪಕ್ಷ ಮಾಡ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಪಕ್ಷಪಾತದಿಂದ ಕೂಡಿದೆ ಎನ್ನುವಂಥದ್ದು ಕಾಂಗ್ರೆಸ್ನವರ ಆರೋಪ ಆಗಿದೆ. ಶಿಕ್ಷಣ ವ್ಯವಸ್ಥೆ ವ್ಯವಸ್ಥಿತವಾಗಿ ಪಕ್ಷಪಾತದಿಂದ ಕೂಡಿದೆ. ಇಂಥ ಶಿಕ್ಷಣ ವ್ಯವಸ್ಥೆಯಿಂದ ನಾವು ಏನ್ ನಿರೀಕ್ಷೆ ಮಾಡೋದು ಅನ್ನುವಂಥದ್ದು ಕಾಂಗ್ರೆಸ್ನವರ ಪ್ರಶ್ನೆ ಆಗಿದೆ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದವರ ಉತ್ತರ ಏನಂತಂದ್ರೆ, ನೀವು ಕಾಂಗ್ರೆಸ್ನವರು ಬರೀ ಅಜೆಂಡಾ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ತೀರಿ, ನಿಮ್ಮ ಬೇಳೆ ಬೇಯಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ನೀವು ಸಪೋರ್ಟ್ ಮಾಡ್ತಾ ಇರುವಂತವ್ರು ಯಾರಿಗೆ? ದೇಶದಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡುವಂತವರಿಗೆ, ಪ್ರತಿಭಟನೆ ಹೆಸರಲ್ಲಿ ಗೂಂಡಾಗಿರಿ ಮಾಡ್ತಾ ಇರುವಂತವರಿಗೆ, ನಮ್ಮ ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ಅವಾಚ್ಯವಾಗಿ ಮಾತಾಡುವಂತವರಿಗೆ, ಪೊಲೀಸರ ಮೇಲೆ ಹಲ್ಲೆ ಮಾಡುವಂತವರಿಗೆ ನಿಮ್ಮ ಸಪೋರ್ಟ್. ನಾಚಿಕೆ ಆಗಲ್ವಾ ನಿಮಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತನ್ನ ಅಜೆಂಡಾ ಏನೆಲ್ಲ ಅಜೆಂಡಾಗಳಿರುತ್ತೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಮತ್ತು ಕಾರ್ಯರೂಪಕ್ಕೆ ತರುವ ವಿಷಯಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ. ಅದಕ್ಕೆ ಇದು ಕೂಡ ಉದಾಹರಣೆ ಆಗುತ್ತೆ ಅನ್ನುವಂಥದ್ದು ಆಡಳಿತ ಪಕ್ಷದವರ ಉತ್ತರ ಆಗಿದೆ. ಇನ್ನ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಆಗ್ರಹ ವಿಪಕ್ಷದವರದ್ದು. ಚರ್ಚೆ ಮತ್ತೊಂದು ಮಗದೊಂದು ಎಲ್ಲ ಆಮೇಲೆ, ಮೊದಲು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದು ಕುಳಿತಿದೆ, ಆಗ್ರಹಿಸ್ತಾ ಇದೆ. ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾ ಇದೆ. ಅದಕ್ಕೆ ಆಡಳಿತ ಪಕ್ಷದವರ ಉತ್ತರ ಏನು ಅಂತಂದ್ರೆ, ಕಾಂಗ್ರೆಸ್ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ಹವಣಿಸುತ್ತೆ. ಕಾಂಗ್ರೆಸ್ನವರು ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜೀನಾಮೆ ರಾಜೀನಾಮೆ ಅಂತ ಇದ್ದಾರೆ. ಒಂದು ಅರ್ಥಪೂರ್ಣ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ, ಯಾಕೆ ಪಲಾಯನ ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಆಡಳಿತ ಪಕ್ಷ ಮಾಡ್ತಾ ಇದೆ. ನಾವು ಒಂದು ಅರ್ಥಪೂರ್ಣ ಚರ್ಚೆಗೆ ಎದುರು ನೋಡ್ತಾ ಇದ್ದೀವಿ, ಬನ್ನಿ ಸಂಸತ್ಗೆ ಮಾತಾಡಿ, ನಮ್ಮ ಜೊತೆ ಎಲ್ಲಿ ಸಮಸ್ಯೆ ಆಗಿದೆ ಮಾತಾಡೋಣ. ಅದನ್ನು ಬಿಟ್ಟು ನೀವು ಹೊರಗಡೆ ನಿಂತು ರಾಜೀನಾಮೆ ರಾಜೀನಾಮೆ ಅಂತಂದ್ರೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ನೀವು ಹವಣಿಸ್ತಾ ಇದ್ದೀರಿ. ಅದು ಯಾರನ್ನ ಮುಂದೆ ಇಟ್ಕೊಂಡು? ಗುಂಡಾಗಳನ್ನ ಮುಂದೆ ಇಟ್ಕೊಂಡು ನೀವು ಪೊಲಿಟಿಕಲ್ ಮೈಲೇಜ್ ತಗೋತಾ ಇದ್ದೀರಿ ಅನ್ನುವಂಥದ್ದು ನೇರವಾದಂತಹ ಆರೋಪ. ಇನ್ನ ಯುವಕರು, ವಿದ್ಯಾರ್ಥಿಗಳ ಹಿತ ಕೇಂದ್ರಕ್ಕೆ ಬೇಕಾಗಿಲ್ಲ ಅನ್ನುವಂತಹ ಗಂಭೀರ ಆರೋಪ ವಿಪಕ್ಷದ್ದು ಕೇಂದ್ರ ಸರ್ಕಾರದ ವಿರುದ್ಧ. ನಿಮಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ, ಯುವಕರ ಹಿತ ನಿಮಗೆ ಬೇಕಾಗಿಲ್ಲ, ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ವಿಪಕ್ಷದ್ದು. ಈ ಸಂದರ್ಭದಲ್ಲಿ ಹೇಳ್ತಾ ಇರೋದೇನು ಆಡಳಿತ ಪಕ್ಷ ಅಂತಂದ್ರೆ, ಕೇಂದ್ರದ ಮೊದಲ ಆದ್ಯತೆಯೇ ಯುವಕರ ಉಜ್ವಲ ಭವಿಷ್ಯ. ಅದಕ್ಕಾಗಿ ನಮ್ಮ ಸರ್ಕಾರ ಸರ್ವಸನ್ನದ್ಧವಾಗಿ ನಿಂತಿದೆ. ಹೊಸ ಹೊಸ ಯೋಜನೆಗಳನ್ನ ರೂಪಿಸ್ತೀವಿ, ಅವರ ಹಿತಕ್ಕಾಗಿ ನಾವು ಕಟಿಬದ್ಧರಾಗಿದ್ದೇವೆ. ಅವರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನ್ಯಾಯ ಕೊಡಿಸೋದಕ್ಕೆ ನಾವು ಮುಂಚೂಣಿಯಲ್ಲಿ ನಿಂತಿದ್ದೀವಿ. ಮೊದಲ ಆದ್ಯತೆ ಯುವಕರ ಉಜ್ವಲ ಭವಿಷ್ಯ ಆಗಿದೆ, ಇದನ್ನು ಅರ್ಥ ಮಾಡ್ಕೋಬೇಕು ವಿಪಕ್ಷ ಅಂತ ಹೇಳ್ತಾ ಇದೆ. ಇನ್ನ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆಯೇ ನಮ್ಮ ಗಮನ ಅಂತ ಹೇಳ್ತಾ ಇರೋದು ವಿಪಕ್ಷ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದವರ ಉತ್ತರ ಏನಂತಂದ್ರೆ, ಕಾಂಗ್ರೆಸ್ನವರಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋದು ಬೇಕಾಗಿಲ್ಲ, ನಾವು ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದರೆ ಇವರು ದಾಂಧಲೆ ಮಾಡಿಸ್ತಾ ಇದ್ದಾರೆ. ಇಂಥ ಗೂಂಡಾಗಳನ್ನ ಮುಂದೆ ಬಿಟ್ಕೊಂಡು ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರ ಮಾಡ್ತಾ ಇದೆ ಅಂತ ಹೇಳಿ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಮುಗಿದ ಮೇಲೆ ಮತ್ತೊಂದು ಬೇಡಿಕೆ ಮತ್ತು ವಾದ ಏನಂತಂದ್ರೆ, ಮೊದಲು ರಾಜೀನಾಮೆಯನ್ನ ಕೊಡಬೇಕು ಧರ್ಮೇಂದ್ರ ಪ್ರಧಾನ್,
ಆಮೇಲೆ ಚರ್ಚೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಈ ಕಡೆ ಆಡಳಿತ ಪಕ್ಷ ಹೇಳ್ತಾ ಇರೋದೇನು, ಕೇಂದ್ರ ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ, ನೀವು ಬನ್ನಿ ನಮ್ ಜೊತೆ ಚರ್ಚೆ ಮಾಡಿ, ಯಾರ ತಪ್ಪು ಏನು ಎತ್ತ, ನಾವು ಈ ಕ್ಷಣದವರೆಗೂ ತಗೊಂಡಿರುವಂತ ಕ್ರಮಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡೋಣ. ಆದ್ರೆ ನೀವು ಪಲಾಯನ ಮಾಡ್ತಾ ಇದ್ದೀರಿ. ಯಾಕೆ? ನಿಮಗೆ ಚರ್ಚೆ ಬೇಕಿಲ್ಲ, ಚರ್ಚೆ ಮಾಡೋದಕ್ಕೆ ನಿಮ್ಮ ಹತ್ರ ವಿಷಯ ಇಲ್ಲ. ಸುಮ್ಮನೆ ಯಾವುದೋ ಗುಂಡಾಗಳನ್ನ ಮುಂದೆ ಇಟ್ಕೊಂಡು ಅವರಿಗೆ ವಿದ್ಯಾರ್ಥಿಗಳು ಅಂತ ಮುಖವಾಡ ಹಾಕಿಸಿ ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಅಲ್ಲಿ ಓಡಾಡ್ತಾ ಇರುವಂತವ್ರು ಪ್ರತಿಭಟನೆ ಮಾಡೋದು ಬಿಟ್ಟು ಆ ವಿದ್ಯಾರ್ಥಿಗಳ ಸೋಗಿನಲ್ಲಿರುವಂತಹ ಗೂಂಡಾಗಳು ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರಧಾನಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ಪ್ರತಿಭಟನೆ ಅನ್ನುವಂತಹ ಪ್ರಶ್ನೆ. ನೋಡೋಣ ಈ ಆಡಳಿತ ಮತ್ತು ವಿಪಕ್ಷದವರ ಈ ರೀತಿಯ ಮಾತುಗಳು ಮತ್ತು ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆ ಯಾವ ಹಂತವನ್ನ ತಲುಪುತ್ತೆ ಅಂತ ಹೇಳಿ. ನೆಕ್ಸ್ಟ್